ಜೈ ಡಾಕ್ಟರ್ ರಾಜ್. ನಾಳೆ ದಿನಾಂಕ 17ರಂದು ವಿಶ್ವ ಮಾನವ, ಕರ್ನಾಟಕ ರತ್ನ, ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಾಳೆ ಅತಿ ವಿಜೃಂಭಣೆಯಿಂದ ಮಾಡಬೇಕೆಂದು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 12 ಗಂಟೆಗೆ ಬೇಸಿಗೆ ಮುಗಿಯೋವರೆಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಅಲ್ಲದೆ ನಾಳೆ ಬೆಳಗ್ಗೆ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದೀವಿ. 6 ಗಂಟೆಯಿಂದ ಸಾಯಂಕಾಲ 9:30 ಗಂಟೆಗೆ ವರೆಗೂ ಸ್ಟೇಜ್ ಕಾರ್ಯಕ್ರಮಗಳಿದೆ. ಗಣ್ಯರಿಂದ ಹಿತನುಡಿಗಳು ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮ್ಯೂಸಿಕಲ್ ನೈಟ್, ಸಂಗೀತ ಕಾರ್ಯಕ್ರಮಗಳು, ಮಕ್ಕಳಿಂದ ನೃತ್ಯ ಡ್ಯಾನ್ಸ್, ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಗುಲ್ಬರ್ಗ ಜಿಲ್ಲಾನೇ ಅಲ್ಲ, ಗುಲ್ಬರ್ಗ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳಿಕೊಳ್ತೀವಿ. ಗಣ್ಯರು ಬರ್ತಾ ಇದ್ದಾರೆ? ಗಣ್ಯರಂದರೆ ನಾಳೆ ನೋಡ್ರಿ, ಪೂಜ್ಯ ಮಹಾಪೌರರು ಯಲ್ಲಪ್ಪ ನೈಕೋಡಿ ಅಂಥೇಳಿ, ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿ ಅಳಸಂಗಿ ಅವರು, ಹಾಗೂ ರೇಣುಕಾ ಕಾರ್ಪೊರೇಟರ್ ವಾರ್ಡ್ ನಂಬರ್ 39ರವರು, ಶರಣು ಗದಗಿ ಕರ್ವೆ ಅಧ್ಯಕ್ಷರು ಉತ್ತರ ಕರ್ನಾಟಕದ, ಹಾಗೂ ಲಕ್ಷ್ಮೀಕಾಂತ್ ಸಾದಿ, ಹಾಗೂ ಮತ್ತು ಇನ್ನೂ ಅನೇಕ ಮುಖಂಡರು, ಇವರು ಭೂತೇಗೌಡರು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೂ ಅನೇಕರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೆ ನಮ್ಮ ಸಂಘದ ಕಡೆಯಿಂದ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ. ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಸಂತೋಷದ ವಾತಾವರಣ ಹಮ್ಮಿಕೊಳ್ಳುತ್ತಿದೆ ನಾಳೆ. ಕಾರಣ ಎಲ್ಲ ಗಣ್ಯರು ಅಪ್ಪು ಅವರ ಹುಟ್ಟಿದಬ್ಬ ಮಾಡ್ತೀವಿ ಅಂದರೆ ನಾ ಬರ್ತೀನಿ, ನೀ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬರು ಬರ್ತೀನಿ ಅಂದ್ರೆ ನನ್ನ ಹಸ್ತದಿಂದ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಮಾಡಮಂತ ಅವ್ರನ್ನೂ ಹೇಳಿದ್ದಾರೆ. ಬರ್ತಾರೆ, ನೋಡೋಣ. ಬಟ್ ಇವೆಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ತಮ್ಮ ಕೈಯಾಗದ. ಇನ್ನೊಂದು ತಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಕೇಳೋದೇನೆಂದರೆ, ಅನೇಕ ಕಡೆ ಒಂದೊಂದು ಮೂರ್ತಿ ಕೂಡಿಸ್ಬೇಡ ಅಂತ ಹೇಳ್ತೀರಿ, ಎಲ್ಲ ಕಡೆ ಮೂರ್ತಿಗೆ ಅವಕಾಶ ಕೊಟ್ಟಿದ್ರಿ, ಒಂದೊಂದು ಎಕರೆ ಜಾಗ ಕೊಟ್ಟಿದ್ರಿ. ಪುನೀತ್ ರಾಜ್ಕುಮಾರ್ ಇಡೀ ದೇಶಕ್ಕೆ ಬೇಕಾದಂಥ ವ್ಯಕ್ತಿ. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಕಡೆ ಅವ್ರ ಪ್ರತಿಮೆಗಳು ಉದ್ಘಾಟಿಸ್ತಿದ್ದಾರೆ. ನಮ್ಮ ಬಳಿ ಒಂದು 10 by 10 ಜಾಗ ಕೊಡ್ಲಿಕ್ಕೆ ನಿಮಗೆ ಯೋಗ್ಯತೆ ಇರಲಾರ್ದಂಗೆ ಕಾಣಿಸ್ತಾ ಇದೆ. ನಮಗೆ ಸಚಿವರು ಏನು ಮಾಡ್ತಾ ಇದ್ದಾರೆ, ಗುಲ್ಬರ್ಗ ಪುನೀತ್ ರಾಜ್ಕುಮಾರ್ ಬೇಕಾಗಿಲ್ಲ, ಅವ್ರಿದ್ದಾಗ ಅವ್ರ ಮನೆಗೆ ಹೋಗೋದು, ಭೇಟಿಯಾಗೋದು ಎಲ್ಲ ಮಾಡಿರಿ. ಬಟ್ ಈಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ 4 ವರ್ಷ ಆಯಿತು, ಇನ್ನೂ ತನಕ ಅವ್ರದ್ದೊಂದು ಪ್ರತಿಮೆ ಅಥವಾ ಅವ್ರದ್ದೊಂದು ಅಪ್ಪು ಸರ್ಕಲ್ ಅಲ್ಲಿ, ಅಪ್ಪು ಮಾರ್ಗ ಅಲ್ಲಿ ಯಾವುದು ಮಾಡ್ಬೇಕಂತ ನಿಮ್ಮ ತಲೆಗಿಲ್ಲ. ಹೀಗಾಗಿ ಈಗರೇ ಎಚ್ಚೆತ್ಕೊಂಡು ನೀವು ಏನೂ ಮಾಡಬೇಡ್ರಿ, ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಂಘಕ್ಕೆ ಒಪ್ಪಿಸ್ಬಿಟ್ರಿ, ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ನಿಮಗೇನದ ಕೈ ಮುಗಿದು ಕೇಳಕತ್ತೀವಿ, ಮುಂದಿನ ಹುಟ್ಟುದಬ್ಬವರೆಗೂ ಸಚಿವರು ಮನಸ್ಸು ಮೇಲೆ ತೊಗೊಂಡು ನಮಗೆ ಜಾಗ ಮಾಡಿಕೊಟ್ರೆ ನಾವು ಅದ್ರ ಬಗ್ಗೆದಾಗ ಎಲ್ಲ ಮುಂದೆ ಮಾಡ್ಕೋತೀವಿ. ಇಲ್ಲಾಂದ್ರೆ ನಾವು ಜಬರ್ದಸ್ತಿಲಿ ಮಾಡ್ಕೋತೀವಿ. ಏನು ಮಾಡೋದು ನಮಗೆ ಮಾಡಿದ್ರು ನಾವು ಅದ್ರ ಬಗ್ಗೆದಾಗ ತಯಾರಿದ್ದೀವಿ. ನಿಮ್ಮ ಹೆಸರು ಸರ್? ಮಠಾಧೀಶರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ತಂಪು ಪಾನೀಯ, ಬೇಸಿಗೆ ಮುಗಿಯೋವರೆಗೂ ತಂಪು ಪಾನೀಯ, ಹಾಗೂ ಮತ್ತು ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಸಂಜೆ 6 ಗಂಟೆವರೆಗೂ ಅನ್ನಪ್ರಸಾದ ಇರುತ್ತೆ. ಅದನಾದ ನಂತರ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮದಲ್ಲಿ ಸಂಗೀತ ಮತ್ತು ನೃತ್ಯ ಮತ್ತು ವಿವಿಧ ಕಲಾವಿದರಿಂದ ಅವರು ಕಲೆಗಳನ್ನು ಹೊರತರುವಂಥ ಪ್ರಯತ್ನ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಬೇಡಿಕೊಳ್ಳೋದೇನಪ್ಪ ಅಂತಂದರೆ, ಇಡೀ ಜಿಲ್ಲಾದ್ಯಂತ ಇರುವ ಅಪ್ಪು ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಏರಿದ್ದಾರೆ. ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇಡೀ ಕಲಬುರಗಿ ಜಿಲ್ಲೆ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ. ಇದೇನು ಶ್ರದ್ಧಾಂಜಲಿ ಟೈಪ್ ಮಾಡ್ತಾ ಇತ್ತು ಸರ್? 50ನೇ ಹುಟ್ಟುಹಬ್ಬದ ಸರ್, ಬರ್ಡೇ. ಅದು ಯಾರ್ಯಾರು ಕಾರ್ಯಕ್ರಮ ಅಂದ್ರೆ ಏನೇನು ಇರುತ್ತೆ? ಸಂಸ್ಕೃತ ಕಾರ್ಯಕ್ರಮದಲ್ಲಿ ಮ್ಯೂಸಿಕಲ್ ಲೈಟ್ ಇರುತ್ತೆ ಸರ್. ಮತ್ತು ವಿವಿಧ ಸಂಗೀತ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸ್ಲಿಕ್ಕೆ ನಾವು ಆಲ್ರೆಡಿ ಆಡಿಷನ್ ಕೊಟ್ಟಿದ್ದೀವಿ ಸರ್. ಅವ್ರು ಯಾರು ಬಂದರೆ ಅವಕಾಶ ಮಾಡ್ತೀವಿ. ತಮ್ಮ ಹೆಸರು? ವೀರೇಶ್ ಕುಮಾರ್ ಪಾಟೀಲ್ ಸರ್, ಹಿಂದೂ ರಾಷ್ಟ್ರ ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ.